ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಗಿರಿ ಪ್ರದಕ್ಷಿಣೆ ಮಾಡಬೇಕು ಎಂಬ ಗುರಿಯೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭಿಸಿರುವ ನಂದಿ ಗಿರಿ ಪ್ರದಕ್ಷಿಣೆ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಶುಕ್ರವಾರ ಸಂಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ಮುಖಂಡರು, ಚಿಕ್ಕಬಳ್ಳಾಪುರ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಭಾಗವಹಿಸುವ ಮೂಲಕ ಸಂಪನ್ನವಾಯಿತು. ಗುರುವಾರ ರಾತ್ರಿ ಚಿಕ್ಕಬಳ್ಳಾಪುರದಾದ್ಯಂತ ಉತ್ತಮ ಮಳೆಯಾಗಿದ್ದ ಕಾರಣ ಶುಕ್ರವಾರವೂ ಮೋಡ ಕವಿದ ವಾತಾವರಣ ಇತ್ತು. ಅಲ್ಲದೆ ತೀವ್ರ ತಾಪಮಾನದಿಂದ ಪರದಾಡುತ್ತಿದ್ದ ಜನರಿಗೆ ವರುಣ ತಂಪೆರಚಿದ ಕಾರಣ ಗಿರಿ ಪ್ರದಕ್ಷಿಣೆ ಮಾಡುವ ಜನರಿಗೆ ಅಷ್ಟಾಗಿ ಆಯಾಸ ಕಾಣಲಿಲ್ಲ. ಹಾಗಾಗಿ ಶುಕ್ರವಾರ ನಡೆದ ನಂದಿ ಗಿರಿ ಪ್ರದಕ್ಷಿಣೆಯಲ್ಲಿ ಜನರು ಹೆಚ್ಚು ಆಯಾಸಗೊಳ್ಳದೆ ಪ್ರದಕ್ಷಿಣೆ ನಡೆಸಿದರು. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸೇರಿದಂತೆ ಹಲವು ಮುಖಂಡರು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. ನಂದಿ ದೇವಾಲಯದಿಂದ ಆರಂಭವಾದ ಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್ ಮೂಲಕ ಗಾಂಧಿಪುರ ತಲುಪಿ ನಂತರ ಕಣಿವೆ ಬಸವಣ್ಣ, ಸುಲ್ತಾನ್ಪೇಟೆ ಮೂಲಕ ಮತ್ತೆ ನಂದಿ ದೇವಾಲಯ ಸೇರುವ ಮೂಲಕ ಪ್ರದಕ್ಷಿಣೆ ಮುಕ್ತಾಯವಾಯಿತು. ಸುಮಾರು 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಇದು 3ನೇ ತಿಂಗಳಾಗಿದ್ದು, ಕಳೆದ ತಿಂಗಳು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ ಕಲಾಪದಲ್ಲಿ ಭಾಗವಹಿಸಿದ ಕಾರಣ ಅವರ ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ಗಿರಿ ಪ್ರದಕ್ಷಿಣೆ ನಡೆದಿತ್ತು. ಆದರೆ ಈ ಬಾರಿ ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದರು. 14 ಕಿಲೋಮೀಟರ್ ದೂರದ ನಂದಿ ಗಿರಿ ಪ್ರದಕ್ಷಿಣೆ ಮುಕ್ತಾಯದ ನಂತರ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಸಾರ್ವಜನಿಕರು ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರದಕ್ಷಿಣೆ ಮಾರ್ಗದ ಮಧ್ಯೆ ಹಲವಾರು ORS ಪಾನೀಯ ಸೇರಿದಂತೆ ಕಾಲ್ನಡಿಗೆಗೆ ಬರುವವರ ಆಯಾಸ ಕಡಿಮೆ ಮಾಡಲು ನ್ಯೂಟ್ರಿಷನ್ ಡ್ರಿಂಕ್ಸ್ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಂದಿ ಗಿರಿ ಪ್ರದಕ್ಷಿಣೆ 3ನೇ ತಿಂಗಳಾಗಿದ್ದು ವೈಶಾಖ ಮಾಸದಲ್ಲಿ ಪ್ರದಕ್ಷಿಣೆ ನಡೆಯುತ್ತಿದೆ. ಗಿರಿ ಪ್ರದಕ್ಷಿಣೆಯಿಂದ ಕೇವಲ ಧಾರ್ಮಿಕ ವಿಚಾರ ಮಾತ್ರವಲ್ಲದೆ ಆರೋಗ್ಯ ವಿಚಾರದಲ್ಲಿಯೂ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಬಹುಶಃ ನನಗನ್ಸುತ್ತೆ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಂದ ಕೂಡ ಬಹಳಷ್ಟು ಭಕ್ತಾದಿಗಳು ಬಂದು ಇದು 15-16 ಕಿಲೋಮೀಟರ್, ಅದರಲ್ಲಿ ಇವತ್ತು ಬುದ್ಧ ಪೂರ್ಣಿಮೆ ವಿಶೇಷ ವೈಶಾಖ ಮಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಮಾನಸಿಕ ನೆಮ್ಮದಿ, ದೈಹಿಕವಾಗಿ ಕೂಡ ಇದು ಒಳ್ಳೆಯ ಆರೋಗ್ಯಕ್ಕೆ ಸ್ಫೂರ್ತಿ ಕೊಡುವಂಥ ಒಂದು ನಡಿಗೆಯಾಗಿದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆ ಇದು. ಹಾಗಾಗಿ ಇವತ್ತು ಶಿವನ ಭಕ್ತಾದಿಗಳು ನಮ್ಮ ದೇಶದಲ್ಲಿ ಅದಕ್ಕೆ ಕೊರತೆನೇ ಇಲ್ಲ. ಬೆಟ್ಟದ ಕೆಳಗೆ ಭೋಗನಂದೀಶ್ವರ, ಬೆಟ್ಟದ ಮೇಲೆ ಯೋಗನಂದೀಶ್ವರ ಇದ್ದು ಉಭಯ ಈಶ್ವರನ ಪ್ರದಕ್ಷಿಣೆ ಮಾಡುವುದು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ತರದ ವಿಚಾರವಾಗಿದೆ. ಹಾಗಾಗಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಪ್ರದಕ್ಷಿಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಸನಾತನ ಧರ್ಮದ ಆಚಾರ ಸಂಸ್ಕೃತಿಯನ್ನು ಉಳಿಸೋಣ ಎಂದು ಕರೆ ನೀಡಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.